ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಅಕ್ಕನ ಮಗನ ನೋಡೋದಕ್ಕೆ ಅಂತ ನಾವೆಲ್ಲರೂ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅವನಿರೋದು ಹಾಸ್ಟೆಲಲ್ಲಿ. ಸೊ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ಅಂತ ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆದ್ವಿ. ಆ್ಯಂಡ್ ನಾವು ಇಲ್ಲಿಂದ ಹಾಸನ್ಗೆ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಅಲ್ಲಿಂದ ನಮ್ಮ ಊರಿಂದ ಕಾರಲ್ಲಿ ಅಪ್ಪ ಅಮ್ಮ ಎಲ್ಲ ಬರ್ತಾಯಿದ್ರು. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ನಾವೆಲ್ಲ ರೆಡಿಯಾಗಿ ಬೇಗನೆ ಬಸ್ ಸ್ಟಾಪಿಗೆ ಹೋಗಿ ಬಸ್ಸಿಂದ ನಾವು ಹಾಸನ್ಗೆ ಹೊರಟ್ವಿ. ಆ್ಯಂಡ್ ಹಾಸನ್ಗೆ ನಾವೆಲ್ಲ ಆಲ್ಮೋಸ್ಟ್ 8:30ಗೆಲ್ಲ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಗೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಕಾರ್ ತೊಗೊಂಡು ಬಂದರು. ನಾವು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಹಾಸನಲ್ಲಿ ತುಂಬಾ ಬಿಸಿಲು, ಬಟ್ ನಾವು ಹೋಗ್ತಾ ಹೋಗ್ತಾ ವೆದರ್ ತುಂಬಾ ಸಖತ್ತಾಗಿತ್ತು. ವೆದರ್ ಚೇಂಜ್ ಆಗಿಬಿಟ್ಟಿತ್ತು. ಲೈಕ್ ಅಲ್ಲಿ ಎಲ್ಲ ತುಂಬಾ ವಿಂಡ್ ಆ್ಯಂಡ್ ಮಳೆ ಇತ್ತು. ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿತ್ತು. ವೆದರ್ನ ಫೀಲ್ ಮಾಡ್ಕೊಂಡು ಹೋಗೋದಕ್ಕೆ ಒಂಥರ ಚೆನ್ನಾಗಿತ್ತು. ಅಮ್ಮಂದು ಆಡಿಯೋ ನಿಲ್ಲಿಸ್ತದೆ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಸಾಂಗ್ ಆಡಿಬೇಕಿಯ ಆಡ್ರಿ. ನನಗೆ ಗೊತ್ತಿಲ್ಲ. ಮಾವಿನ ಮರವೇ ಸಾಕು. ವಾರ ಅಲ್ಲ ಅದು, ವಾರ ರೂಪಮದು. ಅದೇ ಮತ್ತೆ ಯಾನ ಯಶಸ್ವಿನಿ, ನಾನ ನಿರೂಪು, ಪಾ ಪುನೀತ್, ನಾ ನಿಶ್ಚಿತ, ರೇಷಿ ಎಲ್ಲಿಂದ ಹುಡುಕ ಬಂದ? ಆಲ್ಮೋಸ್ಟ್ 1 o'clockಗೆಲ್ಲ ನಾವು ಮ್ಯಾಂಗ್ಳೂರನ್ನ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಅಕ್ಕನ ಮಗ ಇನ್ನು ಕ್ಲಾಸಲ್ಲಿದ್ದ, ಸ್ಟಡಿ ಅವರ್ಸ್ ಇತ್ತು. ಸೊ ಅಲ್ಲಿಂದ ಅವನು ಬಂದ ಮೇಲೆ ಆ್ಯಕ್ಚುಲಿ ನಾವು ಹೋಗೋದಿದ್ದು ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಅವ್ನ ಬರ್ಡೇ ಆಗಿತ್ತು. ಸೊ ಬಿಲೇಟೆಡ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ದು. ಆ್ಯಂಡ್ ಅಲ್ಲಿಂದ ಅವನ್ನ ಕರ್ಕೊಂಡು ಬಂದು ಬೇಕ್ರಿಯಲ್ಲಿ ಎಲ್ಲ ನಾವು ಕೇಕ್ ಅಂಡೆಲ್ಲ ತೊಗೊಂಡ್ವಿ.
ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ಡೇ ಮಳೆನೇ ಬರ್ತಾ ಇತ್ತು ಆ್ಯಂಡ್ ಹೊರಡೋಕ್ಕೆ ಮನಸ್ಸಿರಲಿಲ್ಲ ನಮಗೂ, ಯಾಕಂತಂದರೆ ಅವನ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕಾಗಿತ್ತು. ಸೊ ಒಂದಷ್ಟು ಟೈಮ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೋಟೆಲ್ಗಂತ ಬಂದ್ವಿ. ಹೋಟೆಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಆ್ಯಂಡ್ ನಾವು ಪರ್ಮಿಷನ್ ತೊಗೊಂಡಿದ್ದು 1 to 3 hours ಅಷ್ಟೇ. ಸೊ ಹಾಗಾಗಿ ವಾಪಸ್ ಅವನ್ನ ಹಾಸ್ಟೆಲಿಗೆ ಬಿಟ್ಟು ನಾವು ಹೊರಡಬೇಕಾಗಿತ್ತು ಆ್ಯಂಡ್ ನಾವು ಅವನಿಗೆಲ್ಲ ಸೆಂಡ್ ಆಫ್ ಮಾಡಿ ಹೊರಡೋಣ ಅಂತ ಹೊರಟ್ವಿ. ಪರಪಂಚ ನೀನೇ ನನ್ನ ಪರಪಂಚ ನೀನೇ ಬಾಯ್ ಪ್ರಣವ್. ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಬಾಯ್ ಪ್ರಣವ್. ಬಾಯ್. ಬನ್ನಿ ಹೋಗೋಣ. ಆ್ಯಂಡ್ ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಬಟ್ ತುಂಬಾ ಮಳೆ ಬರ್ತಿತ್ತು ಅಂತ ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಆ್ಯಂಡ್ ಅವನಿಗೂ ಕೂಡ ಸ್ಟಡಿ ಟೈಮ್ ಆಗಿತ್ತು ಅಂತ ಮತ್ತೆ ಅವನು ಹಾಸ್ಟೆಲಿಂದ ಕ್ಲಾಸ್ ಕಡೆಗೆ ಹೊರಟ. ಆ್ಯಂಡ್ ಅವನಿಗೆ ಒಂದು ಫೈನಲ್ ಬಾಯ್ನ ಹೇಳಿ ನಾವು ಕೂಡ ಮನೆ ಕಡೆ ಬಂದ್ವಿ. ಆ್ಯಂಡ್ ನೈಟ್ ಯಾವುದೇ ವೀಡಿಯೋಸ್ನ ತೊಗೊಂಡಿಲ್ಲ, ಬಿಕಾಸ್ ಮನೆಗೆ ಬಂದ ತಕ್ಷಣ ತುಂಬಾ ಸುಸ್ತಾಗಿತ್ತು ಅಂತ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.